ನಾಗಮ್ಮನಿಗೆ ಒಬ್ಬಳು ಅಮ್ಮ, ಅವಳ ಹೆಸರು ಬುಳ್ಳಮ್ಮ ಅಂತ, ಹಾಗೂ ಒಬ್ಬಳು ಮಗಳು ಹೆಸರು ನೀರಜಾಕ್ಷಿ ಅಂತ. ಈ ನಾಗಮ್ಮ ಏನಿದ್ದಾರೆ ಅವ್ರನ್ನ ಈ ಸದಾಶಿವ ಕರ್ಣಿಕರು ಇಟ್ಕೊಂಡಿರ್ತಾರೆ ಆ್ಯಕ್ಚುಲಿ. ಹಾಗೆ ನೋಡಿದರೆ ಈ ನೀರಜಾಕ್ಷಿ ಏನಿದ್ದಾಳೆ ಅವಳು ಸದಾಶಿವ ಕರ್ಣಿಕರ ಮಗಳು. ಈ ಸದಾಶಿವರ ಕರ್ಣಿಕರ ಮನೆ ಏನಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಗುಡಿಸಲಿನಲ್ಲಿ ಇವರು ನಾಗಮ್ಮ, ಅವರ ಅಮ್ಮ ಬುಳ್ಳಮ್ಮ ಹಾಗೂ ನಾಗಮ್ಮನ ಮಗಳಾದಂತಹ ನೀರಜಾಕ್ಷಿ ಇವರೆಲ್ಲ ವಾಸ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದು ಕರ್ಣಿಕರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ನೀರಜಾಕ್ಷಿಯನ್ನು ವಾಸುದೇವ ಸಣ್ಣ ವಯಸ್ಸಿಂದ ನೋಡಿರ್ತಾನೆ. ಆದರೆ ಈಗ ಅವಳನ್ನ ನೋಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಹುಡುಗಿ ಎಷ್ಟು ಬೆಳೆದಿದ್ದಾಳೆ, ಯುವತಿಯಾಗಿದ್ದಾಳೆ ಅವಳು, ಈಗ ಸೀರೆ ಉಟ್ಕೊಳ್ತಾ ಇದ್ದಾಳೆ, ತುಂಬ ಸುಂದರವಾಗಿ ಕಾಣ್ತಾ ಇರ್ತಾಳೆ. ಇವನಿಗೆ ಅವಳ ಮೇಲೆ ಆಸೆ ಉಂಟಾಗುತ್ತೆ. ದಿನೇ ದಿನೇ ಆ ಆಸೆ ಹೆಚ್ಚಾಗುತ್ತೆ, ಅದು ಪ್ರೀತಿ ಆಗುತ್ತೆ. ಒಂದು ದಿನ ಏನಾಗುತ್ತೆ ಅಂದರೆ ಇವಳು ಹೊಳೆಗೆ ಬಟ್ಟೆ ತೊಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ವಾಸು ಹೋಗಿ ಯಾರೂ ಇಲ್ಲದೇ ಇರೋದು ನೋಡಿಕೊಂಡು ಅವಳನ್ನ ಕರೆದು ಮಾತಾಡಿಸ್ತಾನೆ. ಆಗ ಈ ವಾಸು ಡೈರೆಕ್ಟಾಗಿ ಕೇಳ್ತಾನೆ, ನೀನು ನನ್ನನ್ನು ಮದುವೆ ಮಾಡ್ಕೊಳ್ತೀಯಾ ಅಂತ. ಹುಡುಗಿಗೆ ಶಾಕ್ ಆಗಿಬಿಡುತ್ತೆ. ಅವಳು ತುಂಬ ಭಯ ಆಗುತ್ತೆ ಅವಳಿಗೆ. ಅವಳು ಹೇಳ್ತಾಳೆ, ಏನು ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಲ್ಲ, ಅದೆಲ್ಲ ತಪ್ಪು ಅಂತ. ಅವನು ಕೇಳ್ತಾನೆ, ಅಲ್ಲ ನಿನಗೆ ಇಷ್ಟ ಇದೆಯಾ ಇಲ್ವಾ ಹೇಳು ಅಂತ. ಆಗ ಅವಳು ಏನು ಹೇಳ್ತಾಳೆ ಅಂದರೆ, ಇದೆಲ್ಲ ತಪ್ಪು, ಈ ವಿಷಯಗಳೆಲ್ಲ ನಿಮ್ಮ ತಂದೆ ತಾಯಿಗೆ ಅಥವಾ ಸದಾಶಿವ ಕರ್ಣಿಕರಿಗೆ ಗೊತ್ತಾದರೆ ನನ್ನ ಅಮ್ಮ, ನನ್ನ ಅಜ್ಜಿ ಮತ್ತು ನನ್ನನ್ನು ಊರಿಂದ ಓಡಿಸ್ಬಿಡ್ತಾರೆ, ಇದೆಲ್ಲ ಬೇಡ ಅಂತ ಆ ಹುಡುಗಿ ಹೇಳ್ತಾಳೆ. ಆಗ ಅವನಿಗೆ ಹಂಗಾದ್ರೆ ನಿನ್ಗೆ ಇಷ್ಟ ಇಲ್ವಾ ಅಂತ ಕೇಳ್ತಾನೆ. ಆ ಹುಡುಗಿ ಏನು ಹೇಳ್ತಾಳೆ ಅಂದರೆ, ಇದೆಲ್ಲ ನನಗೆ ಗೊತ್ತಾಗೋದಿಲ್ಲ, ನನ್ನನ್ನು ಈ ಸಿದ್ಧಘಟ್ಟದಲ್ಲಿರುವಂಥ ಚೆನ್ನಗಿರಿ ಎಂಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡಲಾಗುತ್ತೆ ಅಂತ ನಮ್ಮ ತಾಯಿ ಮತ್ತು ಅಜ್ಜಿ ಹೇಳ್ತಾ ಇದ್ದಾರೆ, 2 ವರ್ಷ ಆದಮೇಲೆ ಮದುವೆ ಮಾಡ್ತಾರಂತೆ ಅಂತ ಹೇಳ್ತಾಳೆ. ಆವಾಗ ಅವನಿಗೆ ಕೋಪ ಬರುತ್ತೆ. ಹಾಗಾದರೆ ನೀನು ಅವನ್ನ ಮದುವೆ ಆಗ್ತೀಯಾ, ನಾನಂದರೆ ನಿನಗೆ ಇಷ್ಟ ಇಲ್ವಾ ಅಂತ ಕೋಪವಾಗಿ ಕೇಳ್ತಾನೆ. ಹುಡುಗ ಅಳುನೇ ಬಂದ್ಬಿಡುತ್ತೆ. ಯಾಕಂದರೆ ಮುಗ್ಧ ಹುಡುಗಿ, 13-14 ವರ್ಷ ವಯಸ್ಸು ಅವಳಿಗೆ, ಏನು ಹೇಳ್ಬೇಕಂತ ಗೊತ್ತಾಗೋದಿಲ್ಲ. ಅವಳು ಹೇಳ್ತಾಳೆ, ಇದೆಲ್ಲ ತೊಂದರೆ ಆಗುತ್ತೆ ಅಂತ. ವಾಸು ಏನು ಹೇಳ್ತಾನೆ ಅಂದರೆ, ನಿಮಗೆ ನಿಮ್ಮ ಕುಟುಂಬದವರಿಗೆ ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ, ನಿನಗಿಷ್ಟ ಇದೆಯಾ ಇಲ್ವಾ ಹೇಳು ಅಂತ ಒತ್ತಾಯ ಮಾಡ್ತಾನೆ. ಆಗ ಅವಳು ಅಳ್ಕೊಂಡೇ ಹೇಳ್ತಾಳೆ, ಈಗ ನನಗೆ ಅನ್ನಿಸ್ತಾ ಇದೆ ನಿಮ್ಮನ್ನ ಮದುವೆ ಮಾಡ್ಕೊಬೇಕು ಅಂತ, ಆದರೆ ನನಗೆ ಸರಿ ಗೊತ್ತಾಗ್ತಾ ಇಲ್ಲ, ಏನಾದ್ರು ತೊಂದರೆ ಆದರೆ ಏನು ಮಾಡೋದು ಭಯ ಆಗ್ತಾಯಿದೆ ಅಂತ ಹೇಳ್ತಾಳೆ. ಅವನು ಹೇಳ್ತಾನೆ, ನೀನು ಒಪ್ಕೊಂಡ್ರೆ ಸಾಕು, ಮುಂದಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ. ಅವಳು ಸರಿ ಅಂತ ಒಪ್ಕೊಳ್ತಾಳೆ. ಈ ವಿಷಯವನ್ನು ವಾಸು ತನ್ನ ಸ್ನೇಹಿತನಾದ ಪದ್ದು ಹತ್ರ ಹೇಳ್ತಾನೆ. ಪದ್ದುಗೆ ಆಶ್ಚರ್ಯ ಆಗಿಬಿಡುತ್ತೆ, ಏನು ಈ ಥರ ಮಾಡಿಬಿಟ್ನಲ್ಲ ಇವನು